ಸೊ ಇದು ನಥಿಂಗ್ ಫೋನ್ 4A. ಈ ಫೋನ್ ಬಗ್ಗೆ ನೀವು ಈಗಾಗಲೇ ತುಂಬಾ ವಿಡಿಯೋಸ್ನ ನೋಡಿರ್ಬೋದು. ಆದ್ರೆ ಈ ವಿಡಿಯೋಲಿ ನಿಮ್ಗೆ ಒಂದು ಫೈನಲ್ ಆನ್ಸರ್ ಸಿಗುತ್ತೆ. ಈ ಫೋನ್ ನಿಮ್ಗೆ ಬೆಸ್ಟ್ ಇದೆಯಾ ಇಲ್ವಾ ಅಂತಾನು ನಾನು ಹೇಳ್ತೀನಿ. ಈ ಫೋನ್ ನಾನು ಮೇನ್ ಫೋನ್ ತರ ಯೂಸ್ ಮಾಡಿ ಟೆಸ್ಟ್ ಮಾಡಿದೀನಿ. ಬಹಳಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ನನಗೆ ಗೊತ್ತಾಗಿದೆ. ಆ ಪಾಯಿಂಟ್ಸ್ ಬಗ್ಗೆ ನಿಮ್ಗೂ ಕೂಡ ಗೊತ್ತಿರಬೇಕು. ಅದನ್ನ ನಾನು ಇವತ್ತಿನ ವಿಡಿಯೋಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಕನ್ನಡದ ಹುಡುಗಿ. ನಾನು ಮಾಡೋ ವಿಡಿಯೋಸ್ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಹಾಗೆ ಈ ಫೋನ್ ನಮಗೆ ನಥಿಂಗ್ ಅವರೇನು ಕಳ್ಸಿಕೊಟ್ಟಿಲ್ಲ. ಈ ಫೋನ್ ನಮ್ಮ ರಾಜಾಜಿನಗರ್ ಅಲ್ಲಿ ಇರೋ ಕಲರ್ಸ್ ಮೊಬೈಲ್ ಅವರು ಕಳ್ಸಿಕೊಟ್ಟಿದ್ದಾರೆ. ಈ ಶಾಪ್ ಬಂದು ಆಪಲ್ ಹೋಮ್ ಆಪೋಸಿಟ್ ಅಲ್ಲಿ ಇದೆ. ಇಲ್ಲಿ ನಿಮಗೆ ಬೆಸ್ಟ್ ಆಫರ್ ಜೊತೆಗೆ ಬೆಸ್ಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಈ ಶಾಪ್ ನ ಲೊಕೇಶನ್ ಹಾಗೆ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಸಹ ಚೆಕ್ ಮಾಡಿ. ಮೊದಲನೇದಾಗಿ ನಾವು ಇದರ ಪ್ರೈಸಿಂಗ್ ಇಂದಾನೆ ಶುರು ಮಾಡೋಣ. ಈ ಫೋನ್ ನಮಗೆ 3 ಡಿಫ್ರೆಂಟ್ ವೇರಿಯಂಟ್ ಅಲ್ಲಿ ಸಿಗುತ್ತೆ. 8GB ರ್ಯಾಮ್, 128GB ಸ್ಟೋರೇಜ್. ಇದಕ್ಕೆ 31,999 ಆಗುತ್ತೆ. 8GB ರ್ಯಾಮ್, 256GB ಸ್ಟೋರೇಜ್. ಇದಕ್ಕೆ 34,999 ಆಗುತ್ತೆ. ಹಾಗೆ 12GB ರ್ಯಾಮ್, 256GB ಸ್ಟೋರೇಜ್. ಇದಕ್ಕೆ 37,999 ಆಗುತ್ತೆ. ನೆಕ್ಸ್ಟ್ ನಾವು ಇದರ ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ಬಾಕ್ಸ್ ಅಲ್ಲಿ ನಮಗೆ ಫೋನ್ ಜೊತೆಗೆ ಟ್ರಾನ್ಸ್ಪರೆಂಟ್ ಕೇಸ್, ಟೈಪ್ ಸಿ ಟು ಟೈಪ್ ಸಿ ಕೇಬಲ್, ಯುನೀಕ್ ಸಿಮ್ ಎಜೆಕ್ಟರ್ ಟೂಲ್ ಸಿಗುತ್ತೆ. ಆದ್ರೆ ಈ ಬಾಕ್ಸ್ ಅಲ್ಲಿ ನಮಗೆ ಚಾರ್ಜರ್ ಸಿಗೋದಿಲ್ಲ. ಚಾರ್ಜರ್ ನ ನೀವು ಸಪರೇಟ್ ಆಗಿ ಪರ್ಚೇಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಾವು ಇದರ ಡಿಸೈನ್ ಹಾಗೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಇದರ ಡಿಸೈನ್ ಕೆಲವರಿಗೆ ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಇಷ್ಟ ಆಗದೇನೂ ಇರಬಹುದು. ಯಾವಾಗ್ಲೂ ಇದು ಮಿಕ್ಸ್ಡ್ ರಿಯಾಕ್ಷನ್ಸ್ ನ ಕೊಡುತ್ತೆ. ಪರ್ಸನಲಿ ನನಗೂ ಸಹ ಇದು ಇಷ್ಟ ಆಯ್ತು. ಯುನೀಕ್ ಲುಕ್ ಇದೆ ಇದರಲ್ಲಿ. ಗ್ಲಿಪ್ ಲೈಟ್ಸ್ ತುಂಬಾ ಕಡಿಮೆ ಆಗಿದಾವೆ. ಕೆಲವು ಗ್ಲಿಪ್ ಮ್ಯಾಟ್ರಿಕ್ಸ್ ಮಾತ್ರ ಸಿಗುತ್ತೆ. ಆದ್ರೆ ಇದು ಯೂಸ್ಫುಲ್ ಆಗಿದೆ. ನೋಟಿಫಿಕೇಶನ್ ಲೈಟ್ಸ್ ಹಾಗೆ ಯೂಸ್ ಮಾಡಬಹುದು, ಟೈಮರ್ ಸೆಲೆಕ್ಟ್ ಮಾಡಬಹುದು. ಹಾಗೆ ಕೆಲವು ಥರ್ಡ್ ಪಾರ್ಟಿ ಆಪ್ಸ್ ಅಲ್ಲಿ ಪ್ರೋಗ್ರೆಸ್ ಬಾರ್ ತರ ಕೆಲಸ ಮಾಡುತ್ತೆ. ನಿಮ್ಮ ಆರ್ಡರ್ ನಿಮ್ಮ ಹತ್ರ ಬರ್ತಾ ಇದೆ ಅಂತಂದ್ರೆ ಆಟೋಮೆಟಿಕಲಿ ಲೈಟ್ ಫುಲ್ ಆಗುತ್ತೆ. ಜೊತೆಗೆ ಇದರಲ್ಲಿ ಬೆಸ್ಟ್ ಚೇಂಜಸ್ ಏನು ಅಂತ ಅಂದ್ರೆ, ಇದರ ಎಸೆನ್ಷಿಯಲ್ ಕೀನ ಪ್ಲೇಸ್ಮೆಂಟ್ ಚೇಂಜ್ ಮಾಡಿದ್ದಾರೆ. ಮೊದಲು ಪವರ್ ಬಟನ್ ಕೆಳಗೆ ಇತ್ತು, ಅದರಿಂದ ಮಿಸ್ ಆಗಿ ಪವರ್ ಬಟನ್ ಪ್ರೆಸ್ ಮಾಡಕ್ಕೆ ಹೋಗಿ ಎಸೆನ್ಷಿಯಲ್ ಕೀ ಬಟನ್ ನ ಪ್ರೆಸ್ ಮಾಡ್ತಾ ಇದ್ವಿ. ಆದ್ರೆ ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಗೆ ಶಿಫ್ಟ್ ಆಗಿದೆ. ಏನಾದ್ರೂ ಇಂಪಾರ್ಟೆಂಟ್ ಇತ್ತು ಅಂತ ಅಂದ್ರೆ ಈ ಎಸೆನ್ಷಿಯಲ್ ಕೀ ಬಟನ್ ನ ಪ್ರೆಸ್ ಮಾಡಿದ್ರೆ ಅದು ಸೇವ್ ಆಗುತ್ತೆ. ಹಾಗೆ ಇದರಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಇದೆ, ಸ್ವಲ್ಪ ಥಿಕ್ ಆಗಿದೆ. ಮತ್ತೆ ಈ ಫೋನ್ ನಮಗೆ 206 ಗ್ರಾಮ್ ವೇಟ್ ಇದೆ. ಇದು ಸ್ವಲ್ಪ ಹೆವಿ ಫೀಲ್ ಆಗುತ್ತೆ. ಮತ್ತೆ ಕೆಲವು ಫೋನ್ಸ್ ಅಲ್ಲಿ 7000 mAh ಬ್ಯಾಟ್ರಿ ಇದ್ರೂ ಇಷ್ಟು ವೇಟ್ ಇರೋದಿಲ್ಲ. ಇದರಲ್ಲಿ 5400 mAh ಬ್ಯಾಟ್ರಿ ಇದೆ ಅಷ್ಟೇ. ಜೊತೆಗೆ ಇದು ಅಷ್ಟೊಂದು ಕಂಫರ್ಟಬಲ್ ಫೀಲ್ ಕೂಡ ಆಗೋದಿಲ್ಲ, ಸ್ವಲ್ಪ ಬಲ್ಕಿ ಫೀಲ್ ಆಗುತ್ತೆ. ಮತ್ತೆ ಇದರ ಬ್ಯಾಕ್ ಸೈಡ್ ಅಲ್ಲಿ ಗ್ಲಾಸ್ ಬ್ಯಾಕ್ ಕೊಟ್ಟಿದ್ದಾರೆ. ಇದು ಬೆಸ್ಟ್ ಅಪ್ಗ್ರೇಡ್ ಆಗಿದೆ. ನಾನು ಕೆಲವು ದಿನಗಳಿಂದ ಇದನ್ನ ಯೂಸ್ ಮಾಡ್ತಾ ಇದ್ರು ಇನ್ನೂ ಸ್ಕ್ರಾಚಸ್ ಬಂದಿಲ್ಲ. ಜೊತೆಗೆ ಇದರ ಫ್ರಂಟ್ ಅಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಸಿಗ್ತಾ ಇದೆ. ಮತ್ತೆ ಇದರಲ್ಲಿ ಪ್ರೀ ಅಪ್ಲೈಡ್ ಸ್ಕ್ರೀನ್ ಪ್ರೊಟೆಕ್ಟರ್ ಸಿಗುತ್ತೆ. ನಾವು ಇದನ್ನ ರಿಮೂವ್ ಮಾಡಿ ಯೂಸ್ ಮಾಡಿದೀನಿ, ಆದ್ರೆ ನೀವು ರಿಮೂವ್ ಮಾಡಬೇಡಿ, ಹಾಗೆ ಯೂಸ್ ಮಾಡಿ. ರಿಮೂವ್ ಏನಾದ್ರೂ ಮಾಡಿದ್ರೆ ಟೆಂಪರ್ಡ್ ಗ್ಲಾಸ್ ನ ಹಾಕ್ಸಿ ಯೂಸ್ ಮಾಡಿ. ನೆಕ್ಸ್ಟ್ ಇದರ ಪೋರ್ಟ್ಸ್ ಹಾಗೆ ಬಟನ್ಸ್ ನ ನಾವು ನೋಡೋದಾದ್ರೆ, ಈ ಫೋನ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಪವರ್ ಬಟನ್ ಇದೆ, ವಾಲ್ಯೂಮ್ ರಾಕರ್ ಇದೆ, ಫೋನ್ ಮೇಲೆ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ಸಿಗುತ್ತೆ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಸೆನ್ಷಿಯಲ್ ಕೀ ಇದೆ, ಫೋನ್ ಕೆಳಗಡೆ ಸ್ಪೀಕರ್ ಗ್ರಿಲ್, ಟೈಪ್ ಸಿ ಪೋರ್ಟ್ಸ್, ಮೈಕ್ರೋಫೋನ್, ಸಿಮ್ ಕಾರ್ಡ್ ಟ್ರೇ ಸಿಗುತ್ತೆ. ಇದು ಡ್ಯೂಯಲ್ ನ್ಯಾನೋ ಸಿಮ್ ಕಾರ್ಡ್ ಸ್ಲಾಟ್ ಆಗಿದೆ. ಹಾಗೆ ಇದರಲ್ಲಿ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ ಸಿಗುತ್ತೆ. ಇದ್ರ ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ, ಓಕಲ್ಸ್ ಕ್ಲಿಯರ್ ಆಗಿ ಕೇಳಿಸುತ್ತೆ. ಮೂವಿ ಸೀರೀಸ್ ನೋಡ್ತಾ ಇದ್ರೆ ಡೆಪ್ತ್ ಚೆನ್ನಾಗಿದೆ, ಎಂಜಾಯ್ ಮಾಡಬಹುದು. ಹಿಂದೂಗಳು ತುಂಬಾ ಪೊಕ್ಲು ಸ್ವಭಾವದವರು. ಪಕ್ಕದಲ್ಲೇ ಇರ್ತೀವಿ ನಾವು. ಪಕ್ಕದಲ್ಲಿರೋ ದಮ್ಮೆಲ್ಲ ಹಾಕಿ ಕಿತ್ಕೊಳ್ಳಿ, ನಿಮ್ ಕಲದೇನ್ ಕಿತ್ಕೊಳ್ಳೋಕ್ಕಾಗತ್ತೋ. ನೆಕ್ಸ್ಟ್ ಇದರ ಡಿಸ್ಪ್ಲೇ ಬಗ್ಗೆ ನಾವು ಮಾತಾಡೋದಾದ್ರೆ, ಇದರಲ್ಲಿ 6.78 ಇಂಚಸ್ 1.5K LTPS ಫ್ಲೆಕ್ಸಿಬಲ್ ಅಮೆಲಾಡ್ ಡಿಸ್ಪ್ಲೇ ಸಿಗುತ್ತೆ. ಇದು ಫ್ಲಾಟ್ ಡಿಸ್ಪ್ಲೇ ಆಗಿದೆ. 1.5K ರೆಸಲ್ಯೂಷನ್ ಇರೋದ್ರಿಂದ ಡೀಟೇಲ್ಸ್ ಚೆನ್ನಾಗಿ ಕಾಣಿಸುತ್ತೆ, ಸ್ವಲ್ಪ ಪಂಚಿ ಬರುತ್ತೆ. HDR ಸಪೋರ್ಟ್ ಇದೆ. ಮತ್ತೆ ಇದರಲ್ಲಿ ಯೂಟ್ಯೂಬ್ ಅಲ್ಲಿ 4K HDR ಕಂಟೆಂಟ್ಸ್ ನ ನೋಡಬಹುದು. ಆದ್ರೆ ನೆಟ್ಫ್ಲಿಕ್ಸ್ ಅಲ್ಲಿ HDR ಸಪೋರ್ಟ್ ಇಲ್ಲ, ಕೇವಲ ವೈಡ್ ವೈನ್ L1 ಸಪೋರ್ಟ್ ಇದೆ. ಮತ್ತೆ ವಿವಿಂಗ್ ಆಂಗಲ್ ಸ್ವಲ್ಪ ವೀಕ್ ಆಗಿದೆ. ಸೈಡ್ ಆಂಗಲ್ ಇಂದ ನೋಡಿದಾಗ ಕಂಟೆಂಟ್ಸ್ ಚೆನ್ನಾಗಿ ಕಾಣಿಸೋದಿಲ್ಲ. ಮತ್ತೆ ಇದರಲ್ಲಿ 120 ಹರ್ಟ್ಸ್ ಸ್ಟೇಬಲ್ ರಿಫ್ರೆಶ್ ರೇಟ್ ಇದೆ. ಡಿಸ್ಪ್ಲೇ ಸ್ಮೂತ್ ಆಗಿ ವರ್ಕ್ ಮಾಡುತ್ತೆ, ಲ್ಯಾಗ್ ಏನು ಆಗೋದಿಲ್ಲ. ಮತ್ತೆ ಎಲ್ಲ ಆಪ್ಸ್ ಅಲ್ಲಿ ಸ್ಟೇಬಲ್ ಆಗಿ ವರ್ಕ್ ಮಾಡುತ್ತೆ. ಇದರಲ್ಲಿ 800 ನೈಟ್ಸ್ ಟಿಪಿಕಲ್ ಬ್ರೈಟ್ನೆಸ್ ಇದೆ, 4500 ನೈಟ್ಸ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಡಿಸ್ಪ್ಲೇ ಬ್ರೈಟ್ ಆಗಿದೆ, ಔಟ್ಡೋರ್ ಅಲ್ಲಿ ಆರಾಮಾಗಿ ನಾವು ಯೂಸ್ ಮಾಡಬಹುದು. ಜೊತೆಗೆ ಡಿಸ್ಪ್ಲೇ ಬ್ರೈಟ್ನೆಸ್ ನ ಕಡಿಮೆ ಮಾಡಿ ಯೂಸ್ ಮಾಡಬಹುದು, ಫ್ಲಿಕ್ಕರ್ ಏನು ಆಗೋದಿಲ್ಲ, ನಿಮ್ ಕಣ್ಗೆ ಕಂಫರ್ಟ್ ಆಗಿ ಇರುತ್ತೆ.
ಆಲ್ವೇಸ್ ಆನ್ ಡಿಸ್ಪ್ಲೇ ಕೂಡ ಸಿಗುತ್ತೆ. ಸಿಮೆಟ್ರಿಕಲ್ ಬೆಸಲ್ಸ್ ನೋಡೋದಕ್ಕೆ ಸಿಗುತ್ತೆ. 91.3% ಸ್ಕ್ರೀನ್ ಟು ಬಾಡಿ ರೇಷಿಯೋ ಇದೆ. ಇದರ ಹ್ಯಾಪ್ಟಿಕ್ಸ್ ಅಷ್ಟೊಂದೇನ್ ಚೆನ್ನಾಗಿಲ್ಲ, ಆದ್ರೆ ಡೀಸೆಂಟ್ ಫೀಡ್ಬ್ಯಾಕ್ ನ ಸಿಗುತ್ತೆ. ಆದ್ರೆ ಇದರಲ್ಲಿ ಬಿಗ್ ಇಶ್ಯೂ ಏನು ಅಂತ ಅಂದ್ರೆ ಈ ಫೋನ್ 32,000ಗೆ ಸಿಗುತ್ತೆ, ಆದ್ರೂ ಇದಕ್ಕೆ IP ರೇಟಿಂಗ್ ಕಡಿಮೆ ಆಯ್ತು. IP64 ಬೇಸಿಕ್ ರೇಟಿಂಗ್ ಮಾತ್ರ ಇದರಲ್ಲಿ ಸಿಗುತ್ತೆ. ಅಟ್ಲೀಸ್ಟ್ ಇದಕ್ಕೆ IP68, 69 ಆದ್ರೂ ಕೊಡ್ಬೇಕಾಗಿತ್ತು. ಆದ್ರೆ ಇದು ವಾಟರ್ ಸ್ಪ್ಲಾಶಸ್, ಡಸ್ಟ್ ಇಂದ ಇದನ್ನ ಪ್ರೊಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7S Gen 4 ಪ್ರೊಸೆಸರ್ ಸಿಗುತ್ತೆ. ಈ ಪ್ರೈಸ್ ರೇಂಜ್ಗೆ ಇದು ಜಾಸ್ತಿ ಪವರ್ಫುಲ್ ಪ್ರೊಸೆಸರ್ ಅಲ್ಲ. ನಥಿಂಗ್ ಅವರು ಇನ್ನೂ ಬೆಟರ್ ಪ್ರೊಸೆಸರ್ ನ ಕೊಡ್ಬೇಕಾಗಿತ್ತು. ಇದರಲ್ಲಿ LPDDR4X ರ್ಯಾಮ್ ಇದೆ. UFS 3.1 ಸ್ಟೋರೇಜ್ ಸಿಗುತ್ತೆ. ಇದರ ರ್ಯಾಮ್ ಟೈಪ್, ಸ್ಟೋರೇಜ್ ಟೈಪ್ ಎರಡೂ ಕೂಡ ಕಡಿಮೆ ಆಯಿತು, ಇನ್ನೂ ಬೆಟರ್ ಆಗ್ಬೋದಾಗಿತ್ತು. ಮತ್ತೆ ಇದರ ಅಂತೂ ಸ್ಕೋರ್ 1 ಮಿಲಿಯನ್ ಪ್ಲಸ್ ಬರುತ್ತೆ. ಇದರ ಸ್ಕೋರ್ ಸ್ವಲ್ಪ ಕಡಿಮೆ ಆಯಿತು. ಇದರ ಗೀಕ್ ಬೆಂಚ್ ಮಾರ್ಕ್ ಚೆಕ್ ಮಾಡಿದ್ವಿ. 1230 ಸಿಂಗಲ್ ಕೋರ್ ಸ್ಕೋರ್ ಇದೆ. 3308 ಮಲ್ಟಿ ಕೋರ್ ಸ್ಕೋರ್ ಬರುತ್ತೆ. ಜೊತೆಗೆ 3442 GPU ಸ್ಕೋರ್ ಬರುತ್ತೆ. ಇದಲ್ಲದೆ ಇದರಲ್ಲಿ ವೈಲ್ಡ್ ಲೈಫ್ ಎಕ್ಸ್ಟ್ರೀಮ್ ಸ್ಟ್ರೆಸ್ ಟೆಸ್ಟ್ ಕೂಡ ಮಾಡಿದ್ವಿ. ಫಸ್ಟ್ ಟೈಮ್ ಚೆಕ್ ಮಾಡಿದಾಗ ಟೆಸ್ಟ್ ಆಟೋಮೆಟಿಕಲಿ ಆಫ್ ಆಯಿತು. ಸೆಕೆಂಡ್ ಟೈಮ್ ಮಾಡಿದಾಗ 98% ಸ್ಟೆಬಿಲಿಟಿ ಬಂತು. ಇದರಲ್ಲಿ ನಾರ್ಮಲ್ ಟಾಸ್ಕ್ ನಾವು ಸ್ಮೂತ್ ಆಗಿ ಮಾಡಬಹುದು. ಸ್ವಿಚಿಂಗ್ ಅಲ್ಲಿ ಲ್ಯಾಗ್ ಏನೂ ಆಗೋದಿಲ್ಲ. ಆದ್ರೆ ಕೆಲವು ಹೆವಿ ಆಪ್ಸ್ ಓಪನ್ ಮಾಡಿದಾಗ ಸ್ವಲ್ಪ ಲ್ಯಾಗ್ ಫೀಲ್ ಆಗುತ್ತೆ. ಮತ್ತೆ ಇದರಲ್ಲಿ ಹೆವಿ ಗೇಮ್ಸ್ ಕೂಡ ಆಡೋದು ಸ್ವಲ್ಪ ಕಷ್ಟ ಆಗುತ್ತೆ. BGMI ಅಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಅಲ್ಟ್ರಾ ಎಕ್ಸ್ಟ್ರೀಮ್ ಗ್ರಾಫಿಕ್ಸ್ ಅಲ್ಲಿ ಆಡಬಹುದು. ಅಂದ್ರೆ ಇದರಲ್ಲಿ 120 FPS ಗೇಮಿಂಗ್ ಸಪೋರ್ಟ್ ಇದೆ. ಆದ್ರೆ ಇದು ಸ್ಟೇಬಲ್ ಆಗಿ ಇರೋದಿಲ್ಲ, ಅನ್ಸ್ಟೇಬಲ್ ಆಗುತ್ತೆ, ಫ್ಲಕ್ಚುಯೇಷನ್ ಆಗ್ತಾನೆ ಇರುತ್ತೆ. ಆಕ್ಚುಯಲ್ 65 to 90 FPS ಅಲ್ಲಿ ವರ್ಕ್ ಆಗ್ತಾ ಇರುತ್ತೆ. 60 FPS ಅಲ್ಲಿ ಸ್ಟೇಬಲ್ ಗೇಮಿಂಗ್ ಕೊಡುತ್ತೆ. ಹಾಗೆ COD ಅಲ್ಲಿ ಆವರೇಜ್ 90 FPS ಸ್ಟೇಬಲ್ ಪರ್ಫಾರ್ಮೆನ್ಸ್ ನ ಕೊಡುತ್ತೆ. ಇದು ಹೆವಿ ಗೇಮಿಂಗ್ ಫೋನ್ ಅಲ್ಲ, ಆದ್ರೆ ನಿಮ್ಮ ಡೇ ಟು ಡೇ ಟಾಸ್ಕ್ ನ ಆರಾಮಾಗಿ ಹ್ಯಾಂಡಲ್ ಮಾಡುತ್ತೆ. ಹಾಗೆ ಇದರ ಟೆಂಪರೇಚರ್ ನ ಕೂಡ ಚೆಕ್ ಮಾಡಿದ್ವಿ. ಫಸ್ಟ್ ಇದರ CPU ಥ್ರಾಟಲ್ ನೋಡಿ 95% ಬರುತ್ತೆ. ಗ್ರಾಫ್ ಸ್ಟೇಬಲ್ ಆಗಿ ಇದೆ, ಗ್ರೀನ್ ಅಲ್ಲೇ ಇರುತ್ತೆ. ಈ ಫೋನ್ 31 ಡಿಗ್ರಿ ಸೆಲ್ಸಿಯಸ್ ಇಂದ 45 ಡಿಗ್ರಿ ಸೆಲ್ಸಿಯಸ್ ವರೆಗೂ ಹೀಟ್ ಆಯ್ತು. ಇದು ನಾರ್ಮಲ್ ಅಂತ ಅನ್ಸುತ್ತೆ, ಯಾಕಂದ್ರೆ ವೆದರ್ ಆಗಿದೆ. ಫೋನ್ ನಾರ್ಮಲಿ ಸ್ವಲ್ಪ ವಾರ್ಮ್ ಆಗೇ ಆಗುತ್ತೆ. ಇದು ಜಾಸ್ತಿ ಏನು ಹೀಟ್ ಆಗೋದಿಲ್ಲ. ಹೀಟಿಂಗ್ ಕಂಟ್ರೋಲ್ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ನಾವು ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ನಥಿಂಗ್ OS 4.1 ಆಂಡ್ರಾಯ್ಡ್ 16 ಅಲ್ಲಿ ಬರುತ್ತೆ. ಇದಕ್ಕೆ 3 ಇಯರ್ಸ್ ಮೇಜರ್ OS ಅಪ್ಡೇಟ್ ಹಾಗೆ 6 ಇಯರ್ಸ್ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ನಥಿಂಗ್ ಅವರು ಅಪ್ಡೇಟ್ಸ್ ನ ಟೈಮ್ ಟು ಟೈಮ್ ಕೊಡ್ತಾರೆ. ಹಾಗೆ ಇದರಲ್ಲಿ ಬ್ಲೋಟ್ವೇರ್ ಬರೋದಿಲ್ಲ. 1 ಅಥವಾ 2 ಪ್ರೀ ಇನ್ಸ್ಟಾಲ್ಡ್ ಆಪ್ಸ್ ಗಳು ಬರುತ್ತೆ. ಅದನ್ನ ನಾವು ಈಸಿಲಿ ಅನ್ಇನ್ಸ್ಟಾಲ್ ಕೂಡ ಮಾಡ್ಕೋಬಹುದು. ಮತ್ತೆ ಈ ಪ್ರೈಸ್ ರೇಂಜ್ ಅಲ್ಲಿ ಬೇರೆ ಬ್ರ್ಯಾಂಡ್ಸ್ ತುಂಬಾ ಪ್ರೀ ಇನ್ಸ್ಟಾಲ್ಡ್ ಆಪ್ಸ್, ಹಾಟ್ ಗೇಮ್ಸ್, ಹಾಟ್ ಆಪ್ಸ್ ಕೊಡ್ತಾರೆ. ಆದ್ರೆ ನಥಿಂಗ್ ಅವರು ಕೊಡೋದಿಲ್ಲ. ಇದರ ಸಾಫ್ಟ್ವೇರ್ ಕ್ಲೀನ್ ಫೀಲ್ ಕೊಡುತ್ತೆ. ಜೊತೆಗೆ ಇದರ ಆನಿಮೇಷನ್ಸ್ ಚೆನ್ನಾಗಿದೆ, ಸ್ಮೂತ್ ಹಾಗೆ ರೆಸ್ಪಾನ್ಸಿವ್ ಆಗಿದೆ. ಆಪ್ಸ್ ಓಪನಿಂಗ್ ಕ್ಲೋಸಿಂಗ್ ಅಲ್ಲಿನೂ ಲ್ಯಾಗ್ ಫೀಲ್ ಏನು ನಮಗೆ ಅನ್ಸೋದಿಲ್ಲ, ಸ್ಮೂತ್ ಆಗಿ ಫೀಲ್ ಆಗುತ್ತೆ. ಜೊತೆಗೆ ಲಾಕ್ ಸ್ಕ್ರೀನ್ ಅಲ್ಲಿ ಕಸ್ಟಮೈಸೇಷನ್ ಕೂಡ ಮಾಡ್ಕೋಬಹುದು. ತುಂಬಾ ಆಪ್ಷನ್ಸ್ ಗಳು ಸಿಗುತ್ತೆ. ಲಾಕ್ ಸ್ಕ್ರೀನ್ ಅಲ್ಲಿ ವಿಡ್ಜೆಟ್ಸ್ ಆಡ್ ಮಾಡ್ಕೋಬಹುದು, ಕ್ಲಾಕ್ ಸ್ಟೈಲ್ಸ್ ನ ಚೇಂಜ್ ಮಾಡ್ಕೋಬಹುದು. ಆದ್ರೆ ಡೆಪ್ತ್ ಎಫೆಕ್ಟ್ ಅಷ್ಟೊಂದು ಪರ್ಫೆಕ್ಟ್ ಆಗಿಲ್ಲ. ಆದ್ರೆ ಇದರಲ್ಲಿ ಎಲ್ಲಾ ಬೇಸಿಕ್ ಫೀಚರ್ಸ್ ಗಳು ಸಿಗುತ್ತೆ. ಅಂದ್ರೆ ಆಪ್ ಲಾಕ್, ಡ್ಯುಯಲ್ ಆಪ್, ಪ್ರೈವೇಟ್ ಸ್ಪೇಸ್, ಪ್ರೈವೇಟ್ ಗ್ಯಾಲರಿ, ಪ್ರೈವೇಟ್ ಕ್ಯಾಮೆರಾ ಅಂತಹ ಬೇರೆ ಬೇರೆ ಫೀಚರ್ಸ್ ಗಳು ಇದರಲ್ಲಿ ಸಿಗುತ್ತೆ. ಆದ್ರೆ ಇದರಲ್ಲಿ ಗೂಗಲ್ ಡಯಲರ್ ಇದೆ. ಆದ್ರೆ ನಥಿಂಗ್ ಅವರ ಸ್ಪೆಷಲ್ ವಿಡ್ಜೆಟ್ ಇದೆ. ಇದರಿಂದ ಮ್ಯಾನ್ಯುಯಲ್ ಸೈಲೆಂಟ್ ರೆಕಾರ್ಡಿಂಗ್ ಮಾಡಬಹುದು, ಆಟೋ ರೆಕಾರ್ಡಿಂಗ್ ಇಲ್ಲ. ಇದರಲ್ಲಿ ಜಾಸ್ತಿ AI ಫೀಚರ್ಸ್ ಗಳು ಸಿಗೋದಿಲ್ಲ, ಲಿಮಿಟೆಡ್ ಆಗಿ ಇರುತ್ತೆ. ಇದರ AI ಎರೇಸರ್ ಅಷ್ಟೊಂದು ಪರ್ಫೆಕ್ಟ್ ಆಗಿಲ್ಲ. ಓವರ್ ಆಲ್ ಸಾಫ್ಟ್ವೇರ್ ಅಲ್ಲಿ ಯುನೀಕ್ನೆಸ್ ಇದೆ, ಸಿಂಪಲ್ ಆಗಿದೆ, ಕ್ಲೀನ್ ಸಾಫ್ಟ್ವೇರ್ ಸಿಗುತ್ತೆ, ಅಪ್ಡೇಟ್ಸ್ ಕೂಡ ಕರೆಕ್ಟ್ ಆಗಿ ಸಿಗುತ್ತೆ. ನೆಕ್ಸ್ಟ್ ಇದರ ಕ್ಯಾಮೆರಾ ಕ್ವಾಲಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ ಟ್ರಿಪಲ್ ರೇಟ್ ಕ್ಯಾಮೆರಾ ಸೆಟಪ್ ಇದೆ. 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಸಿಗುತ್ತೆ. 50 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಕ್ಯಾಮೆರಾ ಇದೆ. 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಸಿಗುತ್ತೆ. ಮತ್ತೆ ಈಗ ಇದರ ಫೋಟೋಸ್ ಕ್ವಾಲಿಟೀಸ್ ನ ನೋಡೋದಾದ್ರೆ ಫಸ್ಟ್ ನಾವು ಅಲ್ಟ್ರಾ ವೈಡ್ ಫೋಟೋಸ್ ನ ನೋಡೋಣ. ಇದರ ಅಲ್ಟ್ರಾ ವೈಡ್ ಫೋಟೋಸ್ ಜಾಸ್ತಿ ಏನು ಯೂಸ್ಫುಲ್ ಆಗೋದಿಲ್ಲ. ಡೇ ಟೈಮ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿ ಬರೋದಿಲ್ಲ. ಫೋಟೋ ಸ್ವಲ್ಪ ಡಲ್ ಆಗುತ್ತೆ. ಕಲರ್ಸ್ ಹಾಗೆ ಲೈಟ್ ಕಂಟ್ರೋಲ್ ಆವರೇಜ್ ಆಗಿದೆ. ಆದ್ರೆ ಇದರ ಮೇನ್ ಕ್ಯಾಮೆರಾ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿದೆ, ಹಾಗೆ ಅಕ್ಯುರೇಟ್ ಕಲರ್ಸ್ ಬರುತ್ತೆ. ಡೀಟೇಲ್ಸ್ ಇಂಪ್ರೆಸಿವ್ ಆಗಿದೆ. ಕಲರ್ಸ್ ನ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಓವರ್ ಎಕ್ಸ್ಪೋಜರ್ ಏನೂ ಆಗೋದಿಲ್ಲ. ಕಲರ್ಸ್ ಅಕ್ಯುರೇಟ್ ಫೀಲ್ ಆಗುತ್ತೆ. ಡೈನಮಿಕ್ ರೇಂಜ್ ಚೆನ್ನಾಗಿದೆ. ಜೊತೆಗೆ ಟೆಲಿಫೋಟೋ ಕ್ಯಾಮೆರಾ ಬಂದ್ರೆ ಇದರಲ್ಲಿ ಮ್ಯಾಕ್ಸಿಮಮ್ 70x ಮಾಡಬಹುದು. ದೂರದಲ್ಲಿ ಇರೋ ಟೆಕ್ಸ್ಟ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇದರ 3x ಝೂಮ್ ಫೋಟೋಸ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಡೀಟೇಲ್ಸ್ ಚೆನ್ನಾಗಿದೆ. ಕಲರ್ಸ್ ಕೂಡ ಅಕ್ಯುರೇಟ್ ಆಗಿದೆ. ಆದ್ರೆ ಕೆಲವು ಫೋಟೋಸ್ ಅಲ್ಲಿ ಎಡ್ಜ್ ಡಿಟೆಕ್ಷನ್ ಅಷ್ಟೊಂದು ಚೆನ್ನಾಗಿಲ್ಲ. ಜೊತೆಗೆ ಟೆಲಿಫೋಟೋ ಅಲ್ಲಿ OIS ಇಲ್ಲ. ಇದರಿಂದ ನೀವು ಫೋಟೋಸ್ ತೆಗಿಬೇಕಾದ್ರೆ ಫೋನ್ ನ ಶೇಕ್ ಮಾಡಿದ್ರೆ ಫೋಟೋಸ್ ಫುಲ್ ಬ್ಲರ್ ಆಗುತ್ತೆ. ಕೆಲವು ಫೋಟೋಸ್ ಅಲ್ಲಿ ಓವರ್ ಎಕ್ಸ್ಪೋಜರ್ ಮಾಡುತ್ತೆ.
ಡೇ ಟೈಮಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ, ಆದರೆ ಕೈನ ಸ್ವಲ್ಪ ಸ್ಟೇಬಲ್ ಆಗಿ ಇಟ್ಕೋಬೇಕಾಗುತ್ತೆ, ಇಲ್ಲ ಅಂದರೆ ಶೇಕಿ ಫೋಟೋಸ್ಗಳು ಬರುತ್ತೆ. ಈ 3 ಕ್ಯಾಮ್ರಾ ಫೋಟೋಸ್ ಸೈಡ್ ಬೈ ಸೈಡ್ನ ನೋಡಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಇನ್ನು ಇದರ ವಿಡಿಯೋ ಕಡೆ ಬಂದರೆ ಇದರಲ್ಲಿ 4K ವಿಡಿಯೋಸ್ 30 FPS ಅಲ್ಲಿ ರೆಕಾರ್ಡ್ ಮಾಡ್ಬೋದು. 60 FPS ಸಪೋರ್ಟ್ ಇಲ್ಲ. ವಿಡಿಯೋಸ್ ಓಕೆ ಚೆನ್ನಾಗಿದೆ. ವಿಡಿಯೋಸ್ ಮಾಡುವಾಗ ಮೇನ್ ಕ್ಯಾಮ್ರಾಯಿಂದ ಟೆಲಿಫೋಟೋ ಕ್ಯಾಮ್ರಾಗೆ ಸ್ವಿಚ್ ಸಹ ಮಾಡ್ಬೋದು, ಆದರೆ ಅಲ್ಟ್ರಾ ವೈಡ್ಗೆ ಶಿಫ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಮೇನ್ ಕ್ಯಾಮ್ರಾದಲ್ಲಿ OIS ಸಪೋರ್ಟ್ ಇದೆ, ಸ್ಟೇಬಲ್ ವಿಡಿಯೋಸ್ಗಳು ಬರುತ್ತೆ, ಆದರೆ ಟೆಲಿಫೋಟೋ ಅಲ್ಲಿ ಸಪೋರ್ಟ್ ಇಲ್ಲ. ಅದರಿಂದ ಸ್ವಲ್ಪ ಶೇಕಿ ಹಾಗೆ ಬ್ಲರ್ ವಿಡಿಯೋಸ್ಗಳು ಬರುತ್ತೆ. ಹಾಗೆ ಇದರಲ್ಲಿ 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಸೆಲ್ಫಿ ಫೋಟೋಸ್ ಕೂಡ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿ ಬರುತ್ತೆ, ಕಲರ್ ಚೆನ್ನಾಗಿದೆ, ಸ್ವಲ್ಪ ಅಕ್ಯುರೇಟ್ ಕಲರ್ಸ್ಗಳು ಬರುತ್ತೆ. ಪೋರ್ಟ್ರೇಟ್ ಸೆಲ್ಫೀಸ್ ಅಲ್ಲಿನೂ ಡೀಟೇಲ್ಸ್ ಚೆನ್ನಾಗಿದೆ, ಎಡ್ಜ್ ಡಿಟೆಕ್ಷನ್ ಡೀಸೆಂಟ್ ಆಗಿದೆ, ಆದರೆ ಸನ್ಲೈಟ್ ಅಗೇನ್ಸ್ಟ್ ಸೆಲ್ಫಿ ಅಷ್ಟೊಂದೇನು ಚೆನ್ನಾಗಿ ಬರೋದಿಲ್ಲ, ಸರಿಯಾಗಿ ಫೋಕಸ್ ಆಗೋದಿಲ್ಲ. ಲೈಟ್ ಕಂಟ್ರೋಲ್ ಇನ್ನೂ ಬೆಟರ್ ಆಗಬೇಕಾಗಿತ್ತು, ಆದರೆ ಬ್ರೈಟ್ ಸೆಲ್ಫೀಸ್ಗಳು ಬರುತ್ತೆ. ಇದರ ಫ್ರಂಟ್ ಕ್ಯಾಮ್ರಾ ಇಂದ 1080p ವಿಡಿಯೋಸ್ನ 60 FPS ಅಲ್ಲಿ ತೆಗಿಬಹುದು. ಇದರಲ್ಲಿ 4K ಸಪೋರ್ಟ್ ಇಲ್ಲ, ಆದರೆ ಸ್ಟೇಬಲ್ ವಿಡಿಯೋಸ್ಗಳು ಬರುತ್ತೆ. ಡೀಟೇಲ್ಸ್ ಓಕೆ ಡೀಸೆಂಟ್ ಆಗಿದೆ. ಓವರ್ ಆಲ್ ಇದರ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ. ನೆಕ್ಸ್ಟ್ ನಾವು ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 10 5G ಬ್ಯಾಂಡ್ ಸಿಗುತ್ತೆ, ವೈಫೈ 6 ಇದೆ, ಬ್ಲೂಟೂತ್ 5.4 ಸಿಗುತ್ತೆ, ಆದರೆ ಇದರಲ್ಲಿ NFC ಇಲ್ಲ, eSIM ಸಪೋರ್ಟ್ ಇಲ್ಲ, USB 2.0 ಇದೆ. ನೆಕ್ಸ್ಟ್ ನಾವು ಇದರ ಬ್ಯಾಟರಿ ಲೈಫ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 5400 mAh ಬ್ಯಾಟರಿ ಸಿಗುತ್ತೆ. ಇದು 50 ವ್ಯಾಟ್ ಚಾರ್ಜಿಂಗ್ಗೆ ಸಪೋರ್ಟ್ ಮಾಡುತ್ತೆ. ಇದು ಫುಲ್ ಚಾರ್ಜ್ ಆಗೋದಕ್ಕೆ 1 ಅವರ್ 15 ಮಿನಿಟ್ಸ್ ಬೇಕಾಗುತ್ತೆ. ಇದರ ಬ್ಯಾಟರಿ ಕೆಪಾಸಿಟಿ ಇನ್ನೂ ಬೆಟರ್ ಆಗ್ಬೋದಾಗಿತ್ತು. ಇದು ನಾರ್ಮಲ್ ಯೂಸೇಜ್ ಅಲ್ಲಿ 1 ದಿನ ಬ್ಯಾಟರಿ ಬ್ಯಾಕಪ್ ಬರುತ್ತೆ, ಆದರೆ ಹೆವಿ ಯೂಸೇಜ್ ಅಲ್ಲಿ 7 ಅವರ್ಸ್ ಟು 8 ಅವರ್ಸ್ ಸ್ಕ್ರೀನ್ ಆನ್ ಟೈಮ್ ನ ಕೊಡುತ್ತೆ. ಇದರ ಬ್ಯಾಟರಿ ಬ್ಯಾಕಪ್ ಒಂದು ಆವರೇಜ್ ಆಗಿದೆ. ನೀವು ಜಾಸ್ತಿ ಏನಾದರೂ ಯೂಸ್ ಮಾಡಿದ್ರೆ ದಿನಕ್ಕೆ 2 ಸತಿ ಚಾರ್ಜ್ ಮಾಡಲೇಬೇಕಾಗುತ್ತೆ. ಕೊನೆಯದಾಗಿ ನಾವು ಇದರ ಕನ್ಕ್ಲೂಷನ್ ಕಡೆ ಬಂದ್ರೆ ಈ ಫೋನ್ ನ ಎಲ್ಲ ಪಾಸಿಟಿವ್ಸ್ ಹಾಗೆ ನೆಗೆಟಿವ್ಸ್ ನ ಕ್ಲಿಯರ್ ಆಗಿ ಹೇಳಿದೀನಿ. ಇದರ ನೆಗೆಟಿವ್ ಪಾಯಿಂಟ್ಸ್ ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದ್ರೆ ನೀವು ಇದನ್ನ ಸ್ಕಿಪ್ ಮಾಡಿ, ಆದ್ರೆ ಇದರ ಪಾಸಿಟಿವ್ ಪಾಯಿಂಟ್ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಇದನ್ನ ಬೈ ಮಾಡಬಹುದು. ನಿಮ್ಗೆ ನಥಿಂಗ್ OS ಬೇಕು ಅಂದ್ರೆ, ಯೂನಿಕ್ ಡಿಸೈನ್ ಬೇಕು ಅಂತಂದ್ರೆ ಇದು ಬೆಸ್ಟ್ ಆಪ್ಷನ್ ಆಗಿದೆ. ಆದ್ರೆ ಇದರಲ್ಲಿ ಸ್ಟೇಬಲ್ ಗೇಮಿಂಗ್ ಸಿಗೋದಿಲ್ಲ, IP ರೇಟಿಂಗ್ ಕಡಿಮೆ ಆಯ್ತು, AI ಫೀಚರ್ಸ್ ಸಹ ಲಿಮಿಟೆಡ್ ಆಗಿದೆ, ಬ್ಯಾಟ್ರಿ ಕೂಡ ಆವರೇಜ್ ಆಗಿದೆ. ಕ್ಯಾಮ್ರಾ ಅಲ್ಲಿ ಮೇನ್ ಮತ್ತೆ ಟೆಲಿಫೋಟೋ ಕ್ಯಾಮ್ರಾ ಅಷ್ಟೇ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಅಷ್ಟೇ ಇವತ್ತಿನ ವಿಡಿಯೋಲಿ ನಥಿಂಗ್ ಫೋನ್ 4a ನ ರಿವ್ಯೂ ಮಾಡಿದ್ದೀನಿ. ಈ ಫೋನ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.